ನಿಮ್ಮ ಅಪ್ಪಗೆ ಹುಟ್ಟಿದ್ರ ಬಂದ ನನ್ಗೆ ಹೊಡ್ರಿ. ಇದೆಲ್ಲ ಬೇಕಿತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕೀರ್ತಿಶ್ರೀ. ಮಾತೆ ಮುತ್ತು ಮಾತೆ ಮೃತ್ಯು ಅಂತಾರೆ. ಬಿಜೆಪಿ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಆಡಿದ ಒಂದೊಂದು ಮಾತು ದೊಡ್ಡ ಗಂಡಾಂತರ ತಂದಿದೆ. ಯತ್ನಾಳ್ಗೆ ಆಡಿಯೋ ವಿಡಿಯೋ ಕಂಟಕದ ಜೊತೆ ಓಪನ್ ಚಾಲೆಂಜ್ ಎದುರಾಗಿದೆ. ತಾನಾಡಿದ ಮಾತೆ ಈ ಸ್ಥಿತಿಗೆ ತಳ್ಳಿ ಬಿಡ್ತಾ ಇದೆಲ್ಲ ಬೇಕಿತ್ತಾ ಎನ್ನುವಂತಾಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್. ನಾನು ಕೀರ್ತಿಶ್ರೀ. ನಿಮ್ಮ ಅಪ್ಪಗೆ ಹುಟ್ಟಿದ್ರ ಬಂದ ನನ್ಗೆ ಹೊಡ್ರಿ. ಶಾಸಕ ಬಸನಗೌಡ ಪಾಟೀಲ್ ಅಂದ್ರೆ ಮಾತು, ಬೆಂಕಿ ಮಾತುಗಳಂದ್ರೆ ಯತ್ನಾಳ್. ಶ್ರೀರಾಮನವಮಿ ಎಂದು ಮೊಹಮ್ಮದ್ ಪೈಗಂಬರ್ ಬಗ್ಗೆ ಕೊಟ್ಟ ಹೇಳಿಕೆ ಈಗ ಯತ್ನಾಳ್ ಪ್ರಾಣಕ್ಕೆ ಕುತ್ತು ತಂದಿದೆ. ಅಂದು ಆಡಿಯೋ ಇಂದು ವಿಡಿಯೋ ಜೊತೆಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಹಾಗಾದ್ರೆ ಯತ್ನಾಳ್ ಪಾಲಿಗೆ ಅದೊಂದು ಮಾತು ಮೃತ್ಯುವಾಗುತ್ತಾ? ಆಡಿಯೋ ವಿಡಿಯೋ ಹಿಂದಿರೋ ಸೂತ್ರಧಾರಿಗಳು ಯಾರು? ಅವರು ಯಾಕಿನ್ನ ಅರೆಸ್ಟ್ ಆಗ್ತಿಲ್ಲ? ಇಲ್ಲಿದೆ ನೋಡಿ ಕಂಪ್ಲೀಟ್ ಸ್ಟೋರಿ. बीजापुर के सब दिग्गज बीजापुर बंद और रही बात यत्नाल का फाइनल डे, आप पर हमारी जान कुर्बान है. ನಿಮ್ಮ ಅಪ್ಪಗೆ ಹುಟ್ಟಿದ್ರ ಬಂದ ನನ್ಗೆ ಹೊಡ್ರಿ. ನಾ ಹೇಳಿದೆ ಮಕ್ಕಳೇ, ನಿಮ್ಮ ಇಸ್ಲಾಂ ಹುಟ್ಟಿದ್ದ ಮೊದಲ ಜಗತ್ತಂಗೆ ಹುಟ್ಟಿತ್ತು ಸನಾತನ ಹಿಂದೂ ಧರ್ಮ. ಪ್ರಭು ಶ್ರೀರಾಮಚಂದ್ರ ಪಾಂಡವರಿದ್ದಾಗ ಎಲ್ಲಿದ್ರು ಇಸ್ಲಾಂ ಇರಲಿಲ್ಲ. ಆದ್ರೆ ದುರ್ದೈವ ಅಂದ್ರ ನಮ್ಮ ಹಿಂದೂಗಳೊಳಗೆ ಸಾಬುಕ್ಕಿಂತ ಹೆಚ್ಚು ಅವಾಗ ಹುಟ್ಟದಂಗೆ ಅದಾರ. ವಕಫ್ ಕಾನೂನು ಹಿಂದೂಗಳು ಯಾರು ಬಾಳಾ ಸಾಹೇಬ್ ಠಾಕ್ರೆ ಮಗ ವಿರೋಧ ಮಾಡ್ತಾನ. ಎಂತ ಬಾಳಾ ಸಾಹೇಬ್ ಠಾಕ್ರೆ ರೀ, ಅವ್ರಿಗೆ ಕೇಳಿದ್ರು ಪತ್ರಕರ್ತರು, ನೀವು ಹಿಂದೂ ಹುಚ್ಚಿದ್ದೀರಿ ಅಂತೇಳಿ. ಐ ಆಮ್ ಮ್ಯಾಡ್ ಹಿಂದೂ. ನಾನು ಹಿಂದುತ್ವಕ್ಕಾಗಿ ಹಿಂದೂಗಾಗಿ ಹುಚ್ಚದೀನಿ ಅಂತ ಹೇಳಿದ್ರೆ ಯಾರು ಬಾಳಾ ಸಾಹೇಬ್ ಠಾಕ್ರೆ ಅವರು. ಆದ್ರೆ ಅವ್ರ ಮನೆಯಾಗ ಬಂದು ಮೊಹಮ್ಮದ್ ಪೈಗಂಬರ್ ಹೋಗ್ತೀವಿ ಹಿಂಗಾಗ್ತಾ ಕ್ರಾಸ್ಬೀಡ್ ಎಲ್ಲೆಲ್ಲ. ಒಂದು ಹೇಳಿಕೆ ಇದೊಂದು ಹೇಳಿಕೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಜೀವ ಬೆದರಿಕೆ ತಂದಿದೆ, ಪ್ರಾಣಕ್ಕೆ ಕುತ್ತು ತಂದಿದೆ. ಏಪ್ರಿಲ್ 15ಕ್ಕೆ ಕೊನೆ ದಿನದ ಡೆಡ್ ಲೈನ್ ನೀಡಿದೆ. ಐ ಆಮ್ ಮ್ಯಾಡ್ ಹಿಂದೂ. बीजापुर के सब दिग्गज बीजापुर बंद और रही बात यत्नाल का फाइनल डे, आप पर हमारी जान कुर्बान है. ನಿಮ್ಮ ಅಪ್ಪಗೆ ಹುಟ್ಟಿದ್ರ ಬಂದ ನನ್ಗೆ ಹೊಡ್ರಿ. ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಯತ್ನಾಳೇ ಸಾಟಿ. ಫೈರ್ ಬ್ರ್ಯಾಂಡ್ ಮಾತಿಗೆ ಫೈರ್ ಬ್ರ್ಯಾಂಡೇ ಸರಿಸಾಟಿ. ಬಾಯ್ ಬಿಟ್ರೆ ಸಾಕು ಬಾಂಬ್ಗಳು ಸಿಡಿಯುತ್ತವೆ, ಏನಾದರೂ ಒಂದು ವಿವಾದ ಹುಟ್ಟಿಕೊಳ್ಳುತ್ತವೆ. ಅದು ಒಂದು ಧರ್ಮಕ್ಕೆ ಖುಷಿ ನೀಡಿದ್ರೆ ಮತ್ತೊಂದು ಧರ್ಮವನ್ನ ಕೆರಳಿಸಿ ಕೆಂಡ ಮಾಡಿಬಿಡುತ್ತವೆ. ನಾಲಿಗೆಯನ್ನೇ ಅಸ್ತ್ರವಾಗಿ ಮಾಡಿಕೊಂಡಿರೋ ಯತ್ನಾಳ್ಗೆ ಮಾತೆ ಮೃತ್ಯು ಕೂಪವಾಗಿ ಪರಿಣಮಿಸುತ್ತಿದೆ. ಯತ್ನಾಳ್ ತಲೆ ತೆಗೆಯೋಕೆ ಒಂದು ಸೈನ್ಯವೇ ರೆಡಿಯಾಗಿದೆ. बीजापुर के सब दिग्गज बीजापुर बंद और रही बात यत्नाल का फाइनल डे, आप पर हमारी जान कुर्बान है. ನಿಮ್ಮ ಅಪ್ಪಗೆ ಹುಟ್ಟಿದ್ರ ಬಂದ ನನ್ಗೆ ಹೊಡ್ರಿ. ಶಾಸಕ ಯತ್ನಾಳ್ಗೆ ಮೊದಲು ಆಡಿಯೋ ಮೂಲಕ ಎಚ್ಚರಿಕೆ ಕೊಟ್ಟಿದ್ರು. ಇದೀಗ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ. ಜೊತೆಗೆ ಸುದ್ದಿಗೋಷ್ಠಿಯಲ್ಲೇ ಶಾಸಕ ಯತ್ನಾಳ್ಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಅಷ್ಟಕ್ಕೂ ಇದೆಲ್ಲ ಯಾಕೆ? ಯತ್ನಾಳ್ ಕೊಲೆಗೆ ಸ್ಕೆಚ್ ಹಾಕಿದ್ಯಾಕೆ? ಹಾಕಿರೋದಾದ್ರೂ ಯಾರು? ಪೊಲೀಸರು ಯಾಕಿನ್ನೂ ಆ ಕಿಡಿಗೇಡಿಗಳನ್ನ ಅರೆಸ್ಟ್ ಮಾಡಿಲ್ಲ ಅನ್ನೋ ಸ್ಫೋಟಕ ಸತ್ಯದೊಂದಿಗೆ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ನೋಡಿ. ಅದಕ್ಕೂ ಮುಂಚೆ ಶಾಸಕ ಯತ್ನಾಳ್ ತಲೆ ತೆಗೆಯೋಕೆ ಕತ್ತಿ ಮಸೀತಿರೋದ್ಯಾಕೆ? ಈ ಫೈರ್ ಬ್ರ್ಯಾಂಡ್ ಹೇಳಿದ್ದೇನು ಅಂತ ತೋರಿಸ್ಬಿಡ್ತೀವಿ ನೋಡಿ. ಪೈಗಂಬರ್ ಬಗ್ಗೆ ಅವಹೇಳನಕಾರಿ ಹೇಳಿಕೆ.
ಅಂದು ಏಪ್ರಿಲ್ 7ನೇ ತಾರೀಕು ದೇಶದಾದ್ಯಂತ ಅದ್ದೂರಿಯಾಗಿ ಶ್ರೀರಾಮನವಮಿ ಆಚರಿಸಲಾಗ್ತಿತ್ತು. ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲೂ ಶ್ರೀರಾಮನವಮಿಯನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು. ಏಪ್ರಿಲ್ 7ರಂದು ಹುಬ್ಬಳ್ಳಿಯ ಬಾಣಿ ಓಣಿಯಲ್ಲಿ ನಡೆದ ರಾಮನವಮಿ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಎಂಟ್ರಿ ಕೊಟ್ಟಿದ್ದು ಬಿಜೆಪಿಯಿಂದ ಉಚ್ಚಾಟಿತ ಆಗಿರೋ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. I am mad Hindu. बीजापुर के सब दिग्गज बीजापुर बंद। और रही बात एतनाल का फाइनल डे, ಶಾಸಕ ಯತ್ನಾಳ್ಗೆ ಮೈಕ್ ಸಿಕ್ಕಿದ್ರೆ ಸಾಕು, ಒಟ್ಟಿಗೆ ಮಿಂಚು ಗುಡುಗು ಸಿಡಿಲಿನಂತೆ ಅಬ್ಬರಿಸಿ ಬಿಡ್ತಾರೆ. ಒಂದೊಂದು ಮಾತು ಒಂದೊಂದು ಹೇಳಿಕೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿಸುತ್ತವೆ. ಹೇಳಿ ಕೇಳಿ ಅಂದು ಶ್ರೀರಾಮನವಮಿ. ಶಾಸಕ ಯತ್ನಾಳ್ ಮಾತನಾಡದೆ ಸುಮ್ನಿರ್ತಾರ? ಅವರು ಸುಮ್ನಿದ್ರು ಅಭಿಮಾನಿಗಳು ಅವರ ಮಾತು ಡೈಲಾಗ್ಗೆ ಚಾತಕ ಪಕ್ಷಿಯಂತೆ ಕಾಯೋ ಜನ ಬಿಡಬೇಕಲ್ಲ. ಅವತ್ತು ಆಗಿದ್ದೇ ಅದು. ಶ್ರೀರಾಮನವಮಿಯಂದು ಮೈಕ್ ಮುಂದೆ ಬಂದು ನಿಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಹೇಳಿಕೆಯನ್ನ ಬಿಟ್ರು ನೋಡಿ. ಏಕದಮ್ ಸ್ಟೇಷನ್ನಲ್ಲಿ ದೂರು ದಾಖಲಾಗೋಯ್ತು. ಎಂತ ಬಾಳಾ ಸಾಹೇಬ್ ಠಾಕ್ರೆ ರೀ, ಅವ್ರಿಗೆ ಕೇಳಿದ್ರು ಪತ್ರಕರ್ತರು, ನೀವು ಹಿಂದೂ ಹುಚ್ಚಿದ್ದೀರಿ ಅಂತಾರೆ. ಐ ಆಮ್ ಮ್ಯಾಡ್ ಹಿಂದೂ. ನಾನು ಹಿಂದುತ್ವಕ್ಕಾಗಿ ಹಿಂದೂಗಾಗಿ ಹುಚ್ಚಿದ್ದೀನಿ ಅಂತ ಹೇಳಿದ್ರೆ ಯಾರು ಬಾಳಾ ಸಾಹೇಬ್ ಠಾಕ್ರೆ ಅವರು. ಆದ್ರೆ ಅವ್ರ ಮನೆಯಾಗ ಬಂದು ಮೊಹಮ್ಮದ್ ಪೈಗಂಬರ್ ಹಿಂಗ ಆಗ್ತಾವ ಕ್ರಾಸ್ ಮೀಡಿಯಾ. ಕೇಳಿದ್ರಲ್ಲ, ರಾಮನವಮಿಯಂದು ಮಾತನಾಡುವಾಗ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಡಿದ ಮಾತುಗಳಿವು. ಇಸ್ಲಾಂ ಧರ್ಮ ಹಾಗೂ ಪ್ರವಾದಿ ಮಹಮ್ಮದ್ ಪೈಗಂಬರ್ ಬಗ್ಗೆ ಹೇಳಿಕೆ ನೀಡಿದ್ರು. ಇದು ಯತ್ನಾಳ್ ಪ್ರಕಾರ ಸಾಮಾನ್ಯ ಹೇಳಿಕೆಯಷ್ಟೇ. ಇದನ್ನ ಪ್ರಚೋದನಾಕಾರಿ ಹಾಗೂ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಅಂತ ಹೇಳಲಾಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ವಿಜಯಪುರ ನಗರದ ಗೋಲ್ ಗುಂಬಜ್ ಪೊಲೀಸ್ ಠಾಣೆಯಲ್ಲಿ ಮೊಹಮ್ಮದ್ ಹುಣ್ಣಾನ್ ಅನ್ನೋರು ದೂರನ್ನ ದಾಖಲಿಸಿದ್ರು. ಇದಕ್ಕೆಲ್ಲ ಜಗ್ಗದ ಬಗ್ಗದ ಯತ್ನಾಳ್ ಐ ಡೋಂಟ್ ಕೇರ್ ಅಂದಿದ್ರು. ದೂರು ಕೊಟ್ಟಿದ್ದನ್ನ ಭುಜದ ಮೇಲಿದ್ದ ಧೂಳು ಕೊಡವಿಕೊಂಡಂಗೆ ಕೊಡವಿಕೊಂಡಿದ್ರು. ಅಂದು ಆಡಿಯೋ ಸ್ಫೋಟ, ಇಂದು ವಿಡಿಯೋ. ಏಪ್ರಿಲ್ 15ಕ್ಕೆ ಡೆಡ್ಲೈನ್. ಏನಾಗುತ್ತೆ ಅವತ್ತು? ಯತ್ನಾಳ್ ಕೊಲೆಗೆ ಸ್ಕೆಚ್ ಹಾಕಿದ್ಯಾರು? ಪ್ಲಾನ್ ಏನು? ಶಾಸಕ ಯತ್ನಾಳ್ ಮಾತುಗಳು ವಿವಾದವನ್ನ ಸೃಷ್ಟಿಸುವುದು, ಪೊಲೀಸ್ ಮೆಟ್ಟಿಲಿರುವುದು ಕಾಮನ್. ಮೊಹಮ್ಮದ್ ಪೈಗಂಬರ್ ಬಗ್ಗೆ ಮಾತನಾಡಿದ ಯತ್ನಾಳ್ ಎಫ್ಐಆರ್ ರಿಜಿಸ್ಟರ್ ಆಗಿದ್ರು ಕೇರ್ ಮಾಡಿರಲಿಲ್ಲ, ಆರಾಮವಾಗಿಯೇ ಇದ್ರು. ಏಪ್ರಿಲ್ 10ರಂದು ಒಂದು ಆಡಿಯೋ ಹೊರಬಿತ್ತು ನೋಡಿ. ಶಾಸಕ ಯತ್ನಾಳ್ ಮಾತ್ರವಲ್ಲ, ಇಡೀ ರಾಜ್ಯವೇ ಒಂದು ಕ್ಷಣ ದಂಗಾಗಿತ್ತು. ಯಾಕಂದ್ರೆ ಬೆಚ್ಚಿ ಬೀಳುವಂತ ಸುದ್ದಿ ಆ ಆಡಿಯೋದಲ್ಲಿತ್ತು. ಅನ್ಯ ಕೋಮಿನ ಯುವಕನಿಂದ ಶಾಸಕ ಯತ್ನಾಳ್ ಕೊಲೆಗೆ ಕರೆ ಬಂದಿತ್ತು. ಏಪ್ರಿಲ್ 15ಕ್ಕೆ ಯತ್ನಾಳ್ ದಿ ಎಂಡ್. ಅವನು ಅರೆಸ್ಟ್ ಆಗಬೇಕು, ಇಲ್ಲ ಅವನ ತಲೆ ಕತ್ತರಿಸಬೇಕು ಅಂತ ಯತ್ನಾಳ್ ಹತ್ಯೆಗೆ ಪ್ರಚೋದನೆ ನೀಡಿರೋ ಆಡಿಯೋ ವೈರಲ್ ಆಗಿತ್ತು. अस्सलाम वालेकुम सब भाइयों और दोस्तों को। आज मुझे एक सबसे बड़ी मीटिंग में बुलाया गया था। एमएमसी की मीटिंग में आलमगीर हॉल में रखे थे। बीजापुर के सब दिग्गज मेंबर वहाँ पे शामिल थे, वहाँ पे उलमा इकराम भी शामिल थे। तो वहाँ पे फैसला हुआ 15 तारीख को बीजापुर बंद। और रही बात एतनाल का फाइनल डे, ಪ್ರವಾದಿ ಮಹಮ್ಮದ್ ಪೈಗಂಬರ್ ವಿರುದ್ಧ ಮಾತನಾಡಿದ್ದಕ್ಕೆ ದಂಗೆಗೆ ಪ್ರಚೋದನೆ ನೀಡಿರೋ ಆಡಿಯೋ ಇದು. ಏಪ್ರಿಲ್ 15ರಂದು ಯತ್ನಾಳ್ ಕತೆ ಮುಗಿಸಬೇಕು ಅಂತ ಅನ್ಯ ಕೋಮಿನ ಯುವಕ ಆಡಿಯೋದಲ್ಲಿ ಹೇಳಿದ್ದ. ಯತ್ನಾಳ್ ಕೊಲೆ ಸಂಚಿನ ಆ ಆಡಿಯೋ ರಾಜ್ಯದಲ್ಲಿ ಆತಂಕವನ್ನ ಸೃಷ್ಟಿಸಿತ್ತು. ಈ ಆಡಿಯೋ ಎಲ್ಲೆಡೆ ವೈರಲ್ ಆದಾಗಿನಿಂದ ಶಾಸಕ ಯತ್ನಾಳ್ ಕಾಣಿಸಿಕೊಂಡಿಲ್ಲ. ಇದಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆನೂ ಕೊಟ್ಟಿಲ್ಲ, ಯಾವ ಹೇಳಿಕೆನೂ ನೀಡಿಲ್ಲ. ಕೊಲೆ ಸಂಚಿನ ಆಡಿಯೋ ವೈರಲ್ ಆಗಿ 2 ದಿನಕ್ಕೆ ವಿಡಿಯೋ ರಿಲೀಸ್ ಆಗಿದೆ. ಯತ್ನಾಳ್ಗೆ ಆಡಿಯೋ ಆಯ್ತು, ವಿಡಿಯೋ ಕಂಟಕ. ಕೊಲೆ ವಿಡಿಯೋ ಅಪ್ಲೋಡ್, ದಿಢೀರ್ ಡಿಲೀಟ್.
ವಿಡಿಯೋ ಹರಿಬಿಟ್ಟಿದ್ಯಾರು? ಮಾಸ್ಟರ್ ಮೈಂಡ್ ಯಾರು? आप पर हमारी जान कुर्बान है, लब्बैक या रसूलुल्लाह। ಶಾಸಕ ಯತ್ನಾಳ್ ಅರೆಸ್ಟ್ ಆಗಬೇಕು, ಇಲ್ಲ ಅಂದ್ರೆ ತಲೆ ತೆಗಿಬೇಕು ಅಂತ ಆಡಿಯೋ ಬಿಟ್ಟಿದ್ಯಾರು? ಆತ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಆಡಿಯೋದಲ್ಲಿ ಮಾತನಾಡ್ತಿರೋದು ಯಾರು? ಅವರನ್ನ ಅರೆಸ್ಟ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಆಡಿಯೋ ಸಂಚಲನದಲ್ಲಿರುವಾಗಲೇ ವಿಡಿಯೋ ಬಾಂಬ್ ಬ್ಲಾಸ್ಟ್ ಆಗಿದೆ. ಶಾಸಕ ಯತ್ನಾಳ್ ಹತ್ಯೆ ಕುರಿತು ವಿಡಿಯೋ ರಿಲೀಸ್ ಮಾಡಲಾಗಿದೆ. ಧರ್ಮದ ಬಗ್ಗೆ ಮಾತನಾಡ್ತಿರೋ ಯತ್ನಾಳ್ನ ಬಿಡಬಾರ್ದು, ನಮ್ಮ ಪ್ರವಾದಿಯನ್ನ ಟೀಕೆ ಮಾಡಿದ್ದಾರೆ, ನಾವು ಸಹಿಸಿಕೊಳ್ಳಬಾರದು ಅಂತ ವಿಡಿಯೋ ಮಾಡಿ ಬಿಟ್ಟಿದ್ದಾರೆ. अस्सलाम वालेकुम। बीजापुर फाउंडेशन से मैं सुहेल जरतार, जो बीजापुर का एमएलए बसनगौड़ा पाटिल यत्नाड़, इसने हमारे प्यारे नबी की शान में गुस्ताखी की है। किसी भी हाल पर हमें ये बर्दाश्त नहीं है। हमारी ये गुजारिश है कि इस नापाक सुअर को जल्द से जल्द अरेस्ट किया जाए। हमारी पुलिस डिपार्टमेंट से ये अपील है और हर एक मुसलमान से ये गुजारिश है कि कलमे की बुनियाद पर एक हो जाओ और हम किसी भी मजहब या धर्म के खिलाफ नहीं है, बल्कि इस नापाक कीड़े के खिलाफ है। या रसूलुल्लाह, आप पर हमारी जान कुर्बान है, लब्बैक या रसूलुल्लाह। ನಮ್ಮ ಹೋರಾಟ ಯತ್ನಾಳ್ ಎನ್ನುವ ಹುಳದ ವಿರುದ್ಧ ಅಂತ ವಿಡಿಯೋ ಮಾಡಲಾಗಿತ್ತು. ಆ ವಿಡಿಯೋವನ್ನ ಕಿಡಿಗೇಡಿ ಇನ್ಸ್ಟಾಗ್ರಾಂನಲ್ಲಿ ಅಪ್ಲೋಡ್ ಮಾಡಿದ್ದ. ಮುಖಕ್ಕೆ AI ತಂತ್ರಜ್ಞಾನ ಬಳಸಿ ವಿಡಿಯೋ ಪೋಸ್ಟ್ ಮಾಡಲಾಗಿತ್ತು. ಈ ವಿಡಿಯೋ ಮಾಡಿರೋದು ವಿಜಯಪುರದ ಸೋಹೆಲ್ ಜರ್ತಾರ್ ಎಂಬಾತ ಅನ್ನೋದು ಗೊತ್ತಾಗಿದೆ. ಆದರೆ ಆತನ ಹಿಸ್ಟ್ರಿ ಅಂತದ್ದು. ಸೋಹೆಲ್ ಜರ್ತಾರ್ಗೆ ವಿಡಿಯೋ ಮಾಡೋಕೆ ಹೇಳಿದ್ಯಾರು? ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಿ ದಿಢೀರಂತ ಡಿಲೀಟ್ ಮಾಡಿದ್ಯಾಕೆ ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಆಡಿಯೋ ಬಾಂಬ್ ಸಿಡಿದ್ರು ಯತ್ನಾಳ್ ಸೈಲೆಂಟ್ ಆಗಿದ್ದಾರೆ. ವಿಡಿಯೋ ಬಾಂಬ್ ಬ್ಲಾಸ್ಟ್ ಆಗಿದ್ರು ಮೌನವಾಗಿದ್ದಾರೆ. ಪೊಲೀಸರಿಗೆ ದೂರು ಕೊಟ್ಟಿಲ್ಲ, ನನಗೆ ಸೆಕ್ಯೂರಿಟಿ ಬೇಕು ಅಂತಾನೂ ಕೇಳ್ತಾ ಇಲ್ಲ. ಆದರೆ ಆಡಿಯೋ ವಿಡಿಯೋ ಮಧ್ಯೆ ಯತ್ನಾಳ್ಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಹಾಗಾದ್ರೆ ಆಡಿಯೋ ವಿಡಿಯೋ ಹಿಂದಿರೋ ಆ ಗ್ಯಾಂಗ್ ಯಾವುದು? ವಿಡಿಯೋ ಮಾಡಕ್ಕೆ ಕುಮ್ಮಕ್ಕು ಕೊಟ್ಟಿದ್ದು ಅವರೇನಾ? ಇದರಲ್ಲಿ ದೊಡ್ಡವರ ಕೈವಾಡ ಇದೆಯಾ? ಇದರ ಕುರಿತು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಕೊಲೆ ಸಂಚಿನ ವಿಡಿಯೋ ಅಸಲಿಯತ್ತೇನು? ಆಡಿಯೋ ವಿಡಿಯೋ ಹಿಂದಿದೆಯಾ ಆ ಗ್ಯಾಂಗ್? ವಿಡಿಯೋ ಮಾಡೋಕೆ ಕುಮ್ಮಕ್ಕು ಕೊಟ್ಟಿದ್ಯಾರು? बीजापुर के सब दिग्गज बीजापुर बंद। और रही बात यत्नाल का फाइनल डे, आप पर हमारी जान कुर्बान है। ನಿಮ್ಮ ಅಪ್ಪಗೆ ಹುಟ್ಟಿದ್ರ ಬಂದ ನನ್ಗೆ ಹೊಡ್ರಿ. ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿರುವುದು ಒಂದು ಆಡಿಯೋ, ಮತ್ತೊಂದು ವಿಡಿಯೋ. ಫೈರ್ ಬ್ರ್ಯಾಂಡ್ ಶಾಸಕ ಯತ್ನಾಳ್ ಕುರಿತಾದ ಆಡಿಯೋ ವಿಡಿಯೋ ರಾಜ್ಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಹತ್ತಾರು ಅನುಮಾನಗಳು ಕಾಡುವಂತೆ ಮಾಡ್ತಿವೆ. बीजापुर के सब दिग्गज बीजापुर बंद। और रही बात यत्नाल का फाइनल डे, आप पर हमारी जान कुर्बान है। ನಿಮ್ಮ ಅಪ್ಪಗೆ ಹುಟ್ಟಿದ್ರ ಬಂದ ನನ್ಗೆ ಹೊಡ್ರಿ. ಶಾಸಕ ಯತ್ನಾಳ ಕೊಲೆ ಸಂಚಿನ ಬಗ್ಗೆ ಮಾತನಾಡಿರೋ ಆಡಿಯೋನ ನೀವು ಸೂಕ್ಷ್ಮವಾಗಿ ಗಮನಿಸಿರಬೇಕು. ಆತ ಪ್ರಾರಂಭದಲ್ಲಿ ವಿಜಯಪುರದಲ್ಲಿ ದೊಡ್ಡ ಮೀಟಿಂಗ್ ಮಾಡಿದ್ದಾನೆ. ಆ ಮೀಟಿಂಗ್ಗೆ ದಿಗ್ಗಜರೆಲ್ಲ ಭಾಗಿಯಾಗಿದ್ರು, ನನ್ನು ಕರೆದಿದ್ರು ಅಂತ ಹೇಳಿದ್ದಾನೆ. ಇದರಲ್ಲೇ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಶಾಸಕ ಯತ್ನಾಳ್ನ ಮುಗಿಸಬೇಕು ಅಂತ ಯಾವುದೇ ಒಂದು ಚಿಲ್ಟಾರಿ ಗ್ಯಾಂಗ್ ಸ್ಕೆಚ್ ಹಾಕಿರುವುದಲ್ಲ. ಬದಲಿಗೆ ದೊಡ್ಡ ನಾಯಕರು ದಿಗ್ಗಜರೇ ಕೈ ಜೋಡಿಸಿದ್ದಾರೆ. ವಿಜಯಪುರದಲ್ಲಿ ದೊಡ್ಡದಾಗಿ ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗ್ನಲ್ಲಿ ದೊಡ್ಡ ನಾಯಕರು ದಿಗ್ಗಜರು ಶಾಸಕ ಯತ್ನಾಳ್ನ ಯಾವಾಗ ಮುಗಿಸಬೇಕು, ಹೇಗೆ ಖತಂ ಮಾಡಬೇಕು, ಮುಹೂರ್ತ ಯಾವಾಗ ಅಂತ ಮಾತುಕತೆ ನಡೆಸಿದ್ದಾರೆ. बीजापुर के सब दिग्गज बीजापुर बंद। और रही बात यत्नाल का फाइनल डे, आप पर हमारी जान कुर्बान है। ನಿಮ್ಮ ಅಪ್ಪಗೆ ಹುಟ್ಟಿದ್ರ ಬಂದ ನನ್ಗೆ ಹೊಡ್ರಿ. ಯತ್ನಾಳ್ ಹತ್ಯೆಗೆ ಪ್ಲಾನ್ ಮಾಡೋಕ್ಕೂ ಮುಂಚೆಯೇ ದೊಡ್ಡವರಿಂದ ಸೀಕ್ರೆಟ್ ಮೀಟಿಂಗ್ ನಡೆದಿದೆ. ಆ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದವನೇ ಆಡಿಯೋದಲ್ಲಿ ಮಾತನಾಡ್ತಿರೋದು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮ್ಯಾಟ್ರು ಏನಂದ್ರೆ, ಇದೇ ಏಪ್ರಿಲ್ 15ಕ್ಕೆ ವಿಜಯಪುರ ಬಂದ್ಗೆ ಡಿಸೈಡ್ ಮಾಡಿದ್ದಾರೆ. ಅವತ್ತಿನ ದಿನ 1 ಲಕ್ಷಕ್ಕೂ ಹೆಚ್ಚಿನ ಜನ ಸೇರಲಿದ್ದಾರೆ ಅಂತ ಆಡಿಯೋದಲ್ಲಿ ಹೇಳಲಾಗಿದೆ. ನೀವು ಭಾಗಿಯಾಗಿ ಮತ್ತೊಂದಷ್ಟು ಜನರನ್ನು ಕರ್ಕೊಂಡು ಬನ್ನಿ ಅಂತ ಕರೆ ನೀಡಲಾಗಿದೆ. ಇದರರ್ಥ ಏಪ್ರಿಲ್ 15ಕ್ಕೆ ಜಮಾಯಿಸ್ತಿರೋರಿಗೆಲ್ಲ ಮಾಹಿತಿ ಸಿಕ್ಕಿದೆ ಅಂತೆ.
ಇದು ಆಡಿಯೋ ಕಥೆಯಾದ್ರೆ ವಿಡಿಯೋ ಅಸಲಿಯತ್ತೇ ಬೇರೆ. बीजापुर के सब दिग्गज बीजापुर बंद। और रही बात यत्नाल का फाइनल डे, आप पर हमारी जान कुर्बान है। ನಿಮ್ಮ ಅಪ್ಪಗೆ ಹುಟ್ಟಿದ್ರ ಬಂದ ನನ್ಗೆ ಹೊಡ್ರಿ. ಆ ವಿಡಿಯೋನ ಕರೆಕ್ಟ್ ಆಗಿ ನೋಡಿ. ಈ ಯುವಕನ ಹೆಸರು ಸೋಹೆಲ್ ಜರ್ತಾರ್ ಅಂತ. ಈತ ಕೂತಿರೋದು ಸೋಫಾ ಸೆಟ್ ಅಲ್ಲಲ್ಲ, ಕಾರಿನ ಹಿಂಬದಿ ಸೀಟು, ಯಾವುದೋ ಶೆಡ್ಡು, ಗ್ಯಾರೇಜ್ನಲ್ಲೂ ಕೂತು ಮಾಡಿರೋ ವಿಡಿಯೋ ಅನ್ಸುತ್ತೆ. ಎದೆ ಭಾಗದಲ್ಲಿ ಲ್ಯಾಪಲ್ ಮೈಕ್ ಇಟ್ಟುಕೊಂಡಿದ್ದಾನೆ. ಆದರೆ ವಿಚಾರ ಇರೋದು ಆತನಲ್ಲಿ ಅಲ್ಲ, ಕೈಯಲ್ಲಿರೋ ಮೊಬೈಲ್ನಲ್ಲಿ. ಹೌದು, ಸೋಹೆಲ್ ಜರ್ತಾರ್ ಮೊಬೈಲ್ಗೆ ಯಾರೋ ಚಿಕ್ಕ ಸ್ಕ್ರಿಪ್ಟ್ ಕಳಿಸಿದ್ದಾರೆ. ಅಂದ್ರೆ ನೀನು ಇದನ್ನೇ ಮಾತನಾಡಬೇಕು ಅಂತ ಸೋಹೆಲ್ ಜರ್ತಾರ್ ಮೊಬೈಲ್ಗೆ ಸೆಂಡ್ ಮಾಡಿದ್ದಾರೆ. ಮೊಬೈಲ್ನಲ್ಲಿ ಹೇಗಿದೆಯೋ ಅದನ್ನ ಹಾಗೆ ಓದುತ್ತಿದ್ದಾನೆ ನೋಡಿ. अस्सलाम वालेकुम। बीजापुर फाउंडेशन से मैं सुहेल जरतार, जो बीजापुर का एमएलए बसनगौड़ा पाटिल यत्नाड़, इसने हमारे प्यारे नबी की शान में गुस्ताखी की है। किसी भी हाल पर हमें ये बर्दाश्त नहीं है। हमारी ये गुजारिश है कि इस नापाक सुअर को जल्द से जल्द अरेस्ट किया जाए। हमारी पुलिस डिपार्टमेंट से ये अपील है और हर एक मुसलमान से ये गुजारिश है कि कलमे की बुनियाद पर एक हो जाओ। और हम किसी भी मजहब या धर्म के खिलाफ नहीं है, बल्कि इस नापाक कीड़े के खिलाफ है। या रसूल अल्लाह, आप पर हमारी जान कुर्बान है। लब्बैक या रसूल अल्लाह। गुस्ताखी नबी की एक ही सजा, सर तन से जुदा। ಈ ವಿಡಿಯೋ ನೋಡಿದ್ರೆ ನಿಜಕ್ಕೂ ಅನ್ಸುತ್ತೆ ಇದೆಲ್ಲ ಪಕ್ಕಾ ಪ್ರೀ ಪ್ಲಾನ್ ಅಂತ. ಒರಿಜಿನಲ್ ಫೇಸ್ ಗೊತ್ತಾಗಬಾರ್ದು ಅಂತ AI ಟೆಕ್ನಾಲಜಿ ಬಳಸಿಕೊಂಡಿದ್ದಾರೆ. ಮೊಬೈಲ್ನಲ್ಲಿ ಹೇಗೆ ಬರೆದುಕೊಡಲಾಗಿದೆಯೋ ಅದನ್ನ ಹಾಗೆ ಒದರಿದ್ದಾನೆ. ವಿಜಯಪುರದ ಫೈರ್ ಬ್ರ್ಯಾಂಡ್ ರಾಜಕಾರಣಿಗೆ ಕೊಲೆ ಸಂಚಿನ ಆಡಿಯೋ ವಿಡಿಯೋ ಮಾಡೋದು ಒಬ್ಬನಿಂದ ಆಗುವಂತದ್ದಲ್ಲ. ಇದರ ಹಿಂದೆ ಒಂದು ಗ್ಯಾಂಗೇ ಇದೆ. ಶಾಸಕ ಯತ್ನಾಳ್ ವಿರೋಧಿಗಳೆಲ್ಲ ಸೇರಿ ಮಾಡಿರೋ ಮಹಾನ್ ಸಂಚಿದು ಅಂತ ನೋಡಿದ ಕೂಡಲೇ ಮೇಲ್ನೋಟಕ್ಕೆ ಸ್ಪಷ್ಟವಾಗುತ್ತೆ. ಶಾಸಕ ಯತ್ನಾಳ್ಗೆ ಮುಷ್ರೀಫ್ ಓಪನ್ ಚಾಲೆಂಜ್. बीजापुर के सब दिग्गज बीजापुर बंद। और रही बात यत्नाल का फाइनल डे, आप पर हमारी जान कुर्बान है। ನಿಮ್ಮ ಅಪ್ಪಗೆ ಹುಟ್ಟಿದ್ರ ಬಂದ ನನ್ಗೆ ಹೊಡ್ರಿ. ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಮುಸ್ಲಿಂ ಮುಖಂಡರು ತಿರುಗಿ ಬಿದ್ದಿದ್ದಾರೆ. ಪ್ರವಾದಿ ಮಹಮ್ಮದ್ ಪೈಗಂಬರ್ ವಿರುದ್ಧ ಮಾತನಾಡಿದ್ದಕ್ಕೆ ವಿಜಯಪುರದ ಮುಖಂಡರು ಕಿಡಿಕಾರಿದ್ದಾರೆ. ದಿನ ಬೆಳಗಾದ್ರೆ ಮುಸ್ಲಿಮರಿಗೆ ಬೈಯೋದೇ ಯತ್ನಾಳ್ ಕೆಲಸವಾಗಿದೆ. ಮತ್ತೆ ಬಿಜೆಪಿ ಸೇರಿಕೊಳ್ಳೋದಕ್ಕೆ ಮುಸ್ಲಿಮರಿಗೆ ಬೈತಾರೆ ಅಂತ ಕಾಂಗ್ರೆಸ್ ಮುಖಂಡ ಅಬ್ದುಲ್ ಹಮೀದ್ ಮುಷ್ರೀಫ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏನ್ ಅಪ್ಪಂದದ ಯಾರಿಗಾರೆ ಕೊಂಡ ತಗೊಂಡಾರ, ನಮ್ಗೆ ಸೀದಾ ಪೋಸ್ಟ್ ಮಾಡನ್ ಜನ್ನತ್ ಅಂತ. ನಿಮ್ಮಲ್ಲಿ ಅಷ್ಟ ನಿಮ್ಮ ಅಪ್ಪಗೆ ಹುಟ್ಟಿದ್ರ ಬಂದ ನನ್ಗೆ ಹೊಡ್ರಿ. ಬಸನಗೌಡ್ರು ನೀವೇ ಹೊಡ್ರಿ, ನಿಮ್ಮ ಮಕ್ಕಳ ಕಡೆಯಿಂದ ಹೊಡಸ್ರಿ. ಅಮಾಯಕ ಮಂದಿಗೆ ಯಾಕೆ ಎಲ್ಲಾರ್ಗ ಹಿಂದೂ ಮುಸಲ್ಮಾನ್ ಮಾಡಿ ಜಗಳ ಮಾಡ್ತೀರಿ? ಇನ್ನ 3 ವರ್ಷದ ಎಲೆಕ್ಷನ್, ಈಗಿಂದ ಜಗಳ ಹಚ್ಕೋತ ಯಾಕೆ ಕುಂದರ್ಲಿಕ್ಕತ್ತಿ? ಮಾತಾಡಿದ್ರೆ ಮುಸಲ್ರಿಗೆ ಬೈದು, ಪಾಕಿಸ್ತಾನ್ ಅನ್ನೋದು, ಟಿಪ್ಪು ಸುಲ್ತಾನ್ ಅನ್ನೋದು ಎಲ್ಲಾರ್ಗ ಬೈದು. ಏನು ನಿಮ್ಮ ಅಪ್ಪನ ಮನೆ ಅಂತ ತಿಳಿದಿರಿ? ಶಾಸಕ ಯತ್ನಾಳ್ ಕೊಲೆ ಸಂಚಿನ ಆಡಿಯೋ ವಿಡಿಯೋ ಕುರಿತು ಕಾಂಗ್ರೆಸ್ ಮುಖಂಡ ಅಬ್ದುಲ್ ಹಮೀದ್ ಮುಷ್ರೀಫ್ ಮಾತನಾಡಿದ್ದಾರೆ. ಯಾರೋ ಒಬ್ಬ ಕಿಡಿಗೇಡಿ ಮಾಡಿರೋದು, ಬಿಜೆಪಿಯೊಳಗೂ ಕಿಡಿಗೇಡಿ ಇದ್ದಾರೆ. ಯಾರಾದರೂ ಮಾಡಿರ್ಲಿ, ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ. ಯಾರೇ ಒಬ್ರು ಕಿಡಿಗೇಡಿಗಳು ವಿಡಿಯೋ ವೈರಲ್ ಮಾಡಾಕತ್ತಾರ, 15 ತಾರೀಕದ ಇದು ಅದಂತ. ಒಬ್ಬಿಬ್ರು ಬಿಜೆಪಿದೊಳಗೂ ಕಿಡಿಗೇಡಿ ಅದಾರ. ಇದು ಯಾರು ಮಾಡ್ಯಾರ ಅನ್ನೋದು ಗೊತ್ತಿಲ್ಲ. ಯಾರು ಮಾಡ್ಯಾರ ಅವ್ರಿಗೆ ನಾವು ಕ್ರಮ ತಗೊಳ್ಲಿಕ್ಕತ್ತೀವಿ. ತಮ್ಮ ಮಾತಿಂದಲೇ ಸಖತ್ ಸುದ್ದಿಯಲ್ಲಿರೋ ಶಾಸಕ ಯತ್ನಾಳ್ ಸೈಲೆಂಟ್ ಆಗಿ ಬಿಟ್ಟಿದ್ದಾರೆ. ತಮ್ಮ ಕೊಲೆಗೆ ಸ್ಕೆಚ್ ಹಾಕಿದ್ರು ಸುಮ್ಮನಿದ್ದಾರೆ. ಆಡಿಯೋ ವೈರಲ್ ಆಗಿದ್ರು ಮಾತನಾಡಿಲ್ಲ. ವಿಡಿಯೋ ಹರಿಬಿಟ್ಟಿದ್ರು ಬಾಯ್ ಬಿಡ್ತಿಲ್ಲ. ಅಷ್ಟೇ ಯಾಕೆ, ಓಪನ್ ಚಾಲೆಂಜ್ ಮಾಡಿದ್ರು ಫೈರ್ ಬ್ರ್ಯಾಂಡ್ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಮಾಧ್ಯಮಗಳ ಮುಂದೆ ಬಂದು ಮಾತನಾಡೋದು ಆಗಲೇ ಅಥವಾ ಸೆಲ್ಫಿ ವಿಡಿಯೋ ಮುಖಾಂತರವಾಗಲಿ ಯಾವುದೇ ತರ ಹೇಳಿಕೆಯನ್ನ ನೀಡಿಲ್ಲ. ಹೇಳಿಕೆ ಕತೆ ಬಿಡಿ, ತಮ್ಮ ಹತ್ಯೆ ವಿಚಾರವಾಗಿಯೇ ಆಡಿಯೋ ವಿಡಿಯೋ ಸದ್ದು ಮಾಡ್ತಿದ್ರು ಪೊಲೀಸರಿಗೆ ದೂರು ಕೊಟ್ಟಿಲ್ಲ. ಶಾಸಕ ಯತ್ನಾಳ್ ವಿರುದ್ಧ ಮತ್ತೊಬ್ಬ ರಾಜಕಾರಣಿ ಹೇಳಿಕೆ ನೀಡಿದ್ರೇನೆ ಬಿಡಲ್ಲ. ಅವರಿಗೆ ಮಾಧ್ಯಮಗಳ ಮುಂದೆಯೇ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಳ್ತಾರೆ. ಅಂಥದ್ರಲ್ಲಿ ತಮ್ಮ ಕೊಲೆ ಸಂಚಿನ ಆಡಿಯೋ ವಿಡಿಯೋ ಹರಿದಾಡ್ತಿದ್ರು ಗಪ್ ಚುಪ್ಪಾಗಿದ್ದಾರೆ. ಕಿಡಿಗೇಡಿಗಳ ವಿರುದ್ಧ ದೂರು ಕೊಡುವುದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ.
ಆದರೆ ಪೊಲೀಸರು ಕೂಡ ಸೈಲೆಂಟ್ ಆಗಿರುವುದೇ ಈಗ ಅನುಮಾನಕ್ಕೆ ಕಾರಣವಾಗಿದೆ. ಆ ಆಡಿಯೋ ವಿಡಿಯೋದಲ್ಲಿ ಹೇಳಿರುವಂತೆ ಏಪ್ರಿಲ್ 15ಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಆ ಗ್ಯಾಂಗ್ ಕೆಂಗನ್ನು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮೇಲೆ ಬಿದ್ದಿದೆ. ಅವತ್ತೇನಾದರೂ ಒಂದು ನಡಿಲೇಬೇಕು ಅಂತ ಡಿಸೈಡ್ ಮಾಡಲಾಗಿದೆ. ಜೊತೆಗೆ ಪಕ್ಕಾ ಪ್ಲಾನ್ ಮಾಡಿಕೊಂಡು ಆ ಗ್ಯಾಂಗ್ ಫೀಲ್ಡ್ಗಿಳಿಯೋಕೆ ತಯಾರಿ ನಡೆಸ್ತಿದೆ. ಹಾಗಾದ್ರೆ ಏಪ್ರಿಲ್ 15ರಂದು ವಿಜಯಪುರ ಹೊತ್ತಿ ಉರಿಯುತ್ತಾ? ಡಿಜೆ ಹಳ್ಳಿ ಕೆಜಿ ಹಳ್ಳಿಯ ರೀತಿಯೇ ಗಲಭೆಗೆ ಸ್ಕೆಚ್ ಹಾಕಿಲಾಗಿದೆಯಾ? ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಡಿಜೆ ಹಳ್ಳಿ ಕೆಜಿ ಹಳ್ಳಿ ಗಲಭೆಯಂತೆ ಪ್ಲಾನ್. ಏಪ್ರಿಲ್ 15ರಂದು ವಿಜಯಪುರಕ್ಕೆ ಬೆಂಕಿನ. ಶಾಸಕ ಯತ್ನಾಳ್ ಮತ್ತು ಮನೆ ಮೊದಲ ಟಾರ್ಗೆಟ್. ಎರಡ್ 2020 ಆಗಸ್ಟ್ 11ರಂದು ರಾಜ್ಯದ ಜನರು ಎಂದಿಗೂ ಮರೆಯುವುದಿಲ್ಲ. ಅಂದಿನ ಶಾಸಕ ಅಖಂಡ ಶ್ರೀನಿವಾಸರ ಸಂಬಂಧಿ ನವೀನ್ ಎಂಬಾತ ಫೇಸ್ಬುಕ್ನಲ್ಲಿ ಅವಹೇಳನಕಾರಿ ಟ್ವೀಟ್ ಮಾಡಿದ್ದ. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರನ್ನು ನಿಂದನೆ ಮಾಡಲಾಗಿದೆ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಅದನ್ನ ವಿರೋಧಿಸಿ ಕೆಜಿ ಹಳ್ಳಿ ಹಾಗೂ ಡಿಜೆ ಹಳ್ಳಿ ಪೊಲೀಸ್ ಠಾಣೆಗಳ ಮುಂದೆ ಗುಂಪುಗಳು ಜಮಾಯಿಸಿದ್ವು. ಅಖಂಡ ಶ್ರೀನಿವಾಸ ಸಂಬಂಧಿ ನವೀನನನ್ನು ಬಂಧಿಸುವಂತೆ ನಡೆಸಿದ ಪ್ರತಿಭಟನೆ ಭೀಕರ ಹಿಂಸಾಚಾರಕ್ಕೆ ತಿರುಗಿತ್ತು. ಡಿಜೆ ಹಳ್ಳಿ ಕೆಜೆ ಹಳ್ಳಿ ಹೆಸರು ಕೇಳಿದ್ರೆ ಇಂದಿಗೂ ನೆನಪಿಗೆ ಬರುವುದು ಬೆಂಕಿ. ಆ ಗಲಭೆ ನಡೆದು 4 ವರ್ಷವಾದರೂ ಪೊಲೀಸ್ ಸ್ಟೇಷನ್, ಅಖಂಡ ಶ್ರೀನಿವಾಸ್ ಮೂರ್ತಿ ಮನೆ, ನೂರಾರು ಬೈಕ್, ಕಾರ್ಗಳನ್ನ ಸುಟ್ಟು ಭಸ್ಮ ಮಾಡಿದ ಬೆಂಕಿ ಕಣ್ಣಲ್ಲಿ ಕಟ್ಟಿದಂಗಿದೆ. ಗಲಭೆ ಸಂದರ್ಭದಲ್ಲಿ ಅಂದಿನ ಪುಲಕೇಶಿ ನಗರದ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಮನೆಗೆ ಬೆಂಕಿ ಹಾಕಲಾಗಿತ್ತು. ಅಲ್ಲದೆ ಡಿಜೆ ಹಳ್ಳಿ ಪೊಲೀಸ್ ಠಾಣೆಗೂ ಕಿಡಿಗೇಡಿಗಳು ಬೆಂಕಿ ಹಾಕಿದ್ರು. ಆ ಸಂದರ್ಭದಲ್ಲಿ ಗಲಭೆ ನಿಯಂತ್ರಿಸೋಕೆ ಪೊಲೀಸರು ಗೋಲಿಬಾರ್ ಮಾಡಬೇಕಾಯಿತು. 3 ಪ್ರಾಣವನ್ನ ಕಳೆದುಕೊಂಡಿದ್ರು. ನಾಲ್ಕು ವರ್ಷಗಳ ಹಿಂದೆ ಡಿಜೆ ಹಳ್ಳಿ ಕೆಜಿ ಹಳ್ಳಿ ಹೇಗೆ ಗಲಭೆ ನಡೀತೋ ವಿಜಯಪುರದಲ್ಲೂ ಅಂಥದ್ದೇ ಗಲಭೆಗೆ ಸ್ಕೆಚ್ ಹಾಕಲಾಗಿದೆ ಅಂತೆ. ಏಪ್ರಿಲ್ 15ರಂದು ಬಂದ್ ನೆಪದಲ್ಲಿ ಗಲಭೆ ನಡೆಸೋಕೆ ಪ್ಲಾನ್ ಮಾಡಲಾಗಿದೆ ಅಂತೆ. ಆಡಿಯೋದಲ್ಲಿ ಹೇಳಿರುವಂತೆ ಸುಮಾರು 1 ಲಕ್ಷ ಜನ ಸೇರುವ ಸಾಧ್ಯತೆ ಇದೆ. ಕಿಡಿಗೇಡಿಗಳು ಶಾಸಕ ಯತ್ನಾಳ್ ಹಾಗೂ ಯತ್ನಾಳ್ ಅವರ ಮನೆ ಮೇಲೆ ಟಾರ್ಗೆಟ್ ಮಾಡಲಿದ್ದಾರಂತೆ. ಅವಕಾಶ ಸಿಕ್ಕಿದ್ರೆ ಯತ್ನಾಳ್ ಅವರನ್ನ ಕೊಲ್ಲೋದಕ್ಕೆ ಬ್ಲೂ ಪ್ರಿಂಟ್ ರೆಡಿ ಮಾಡಲಾಗಿದೆ. बीजापुर के सब दिग्गज बीजापुर बंद और रही बात यत्नाल का फाइनल डे आप पर हमारी जान कुर्बान है. ನಿಮ್ಮ ಅಪ್ಪಗೆ ಹುಟ್ಟಿದ್ರ ಬಂದ ನನ್ಗೆ ಹೊಡ್ರಿ. ಶಾಸಕ ಯತ್ನಾಳ್ ಪೈಗಂಬರ್ ಬಗೆಗಿನ ಹೇಳಿಕೆ ಖಂಡಿಸಿ ಬಂದ್ ಮಾಡೋಕೆ ನಿರ್ಧರಿಸಲಾಗಿದೆ. ಏಪ್ರಿಲ್ 15ರಂದು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಈ ಪ್ರತಿಭಟನೆಯ ವಿಚಾರವಾಗಿ ಯುವಕ ಮಾತನಾಡಿರೋ ಆಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಯಾರ್ಯಾರಿಗೆ ಆಡಿಯೋ ರೀಚ್ ಆಗಬೇಕೋ ಅವರಿಗೆಲ್ಲ ಆಗಿದೆ. ಏಪ್ರಿಲ್ 15ರಂದು ಅಂಬೇಡ್ಕರ್ ವೃತ್ತದಲ್ಲಿ ಎಲ್ಲರೂ ಸೇರಬೇಕು. ಯತ್ನಾಳ್ಗೆ ಅವತ್ತೇ ಕೊನೆ ದಿನವಾಗಿಸೋ ಆ ಗ್ಯಾಂಗ್ ರೆಡಿಯಾಗಿದೆ. ಅಭಿಮಾನಿಗಳು ಯತ್ನಾಳ್ ಆಪ್ತರಷ್ಟೇ ಪ್ರಧಾನಿ ಮೋದಿಗೆ ಜಡ್ ಅಥವಾ ವಾಯ್ ಕ್ಯಾಟಗರಿ ಸೆಕ್ಯೂರಿಟಿ ನೀಡುವಂತೆ ಮನವಿ ಮಾಡಿದ್ದಾರೆ. ಆದರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮೌನವಾಗಿದ್ದಾರೆ. बीजापुर के सब दिग्गज बीजापुर बंद और रही बात यत्नाल का फाइनल डे आप पर हमारी जान कुर्बान है. ನಿಮ್ಮ ಅಪ್ಪಗೆ ಹುಟ್ಟಿದ್ರ ಬಂದ ನನ್ಗೆ ಹೊಡ್ರಿ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಂಚು ದಿನದಿಂದ ದಿನಕ್ಕೆ ಹೊಸ ರೂಪ ಪಡ್ಕೊಳ್ತಿದೆ. ಆಡಿಯೋ ನಂತರ ಇದೀಗ ವಿಡಿಯೋ ಬಾಂಬ್ ಸಿಡಿದಿದೆ. ಇದೀಗ ಎಲ್ಲರ ಕಣ್ಣು ಏಪ್ರಿಲ್ 15ರ ಮೇಲಿದೆ. ಅಂದು ಅಬ್ಬರದಲ್ಲಿ ಮಾತಾಡಿದ್ದ ಶಾಸಕ ಯತ್ನಾಳ್ ಮೌನವಾಗಿದ್ದು ನನಗಿದೆಲ್ಲ ಬೇಕಿತ್ತಾ ಅಂತಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಿಮ್ಮ ಅಪ್ಪಗೆ ಹುಟ್ಟಿದ್ರ ಬಂದ ನನ್ಗೆ ಹೊಡ್ರಿ.